ಎಲ್ಲರೂ ಬನ್ನಿ, ಎಲ್ಲರೂ ಇದರ ಬೆನಿಫಿಟ್ ತಕೊಳ್ಳಿ, ಎಲ್ಲರೂ ಆರೋಗ್ಯವಾಗಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಡಾಕ್ಟರ್ ಕೈಯಲ್ಲಿ ಅಲ್ಲ. ನಮಸ್ತೆ, ನಾವು ಮಂಗಳೂರು ಸೆರಾಕೇರ್ ಸೆಂಟರ್ ಇಂದ ಮಾತಾಡ್ತಿದ್ದೇವೆ. ಇವತ್ತು ನಮ್ಮ ಜೊತೆ ಯಂಗ್ ಅಂಡ್ ಎನರ್ಜೆಟಿಕ್ ಹ್ಯಾಂಡ್ಸಮ್ ಬಾಯ್ ಇದ್ದಾರೆ. ಅವರು ಯಾರಂತ ನಿಮಗೆ ಕುತೂಹಲ ಇದೆಯೇ? ಅವರನ್ನು ಮಾತಾಡಿಸ್ಕೊಂಡು ಬರುವ. ಅವರಿಗೆ ಬರುವ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತು, ಈಗ ಏನೆಲ್ಲ ಪ್ರಾಬ್ಲಮ್ ಅವರಿಗೆ ಕ್ಯೂರ್ ಆಗಿದೆ ಅಂತ ಅವರೊಟ್ಟಿಗೆ ಕೇಳ್ಕೊಂಡು ಬರುವ. ಓಕೆ, ನಮಸ್ತೆ ಬ್ರದರ್. ನಮಸ್ತೆ. ನಿಮಗೆ ಸೆರಾಕೇರ್ ಪರಿಚಯ ಮಾಡಿಸಿದ್ದು ಯಾರು? ನನಗೆ ಪರಿಚಯ ಮಾಡಿಸಿದ್ರು ನನ್ನ ಮಗಳು. ಹೌದಾ? ಸೆರಾಕೇರಿಗೆ ಬರುವಾಗ ಏನೆಲ್ಲ ಪ್ರಾಬ್ಲಮ್ ಇತ್ತು ನಿಮಗೆ? ನನಗೆ ಜಾಯಿಂಟ್ ಪೈನ್ ಇತ್ತು, ಶುಗರ್ ಇತ್ತು, ಮತ್ತೆ ಇಚ್ಚಿಂಗ್ ಎಲ್ಲ ಇತ್ತು, ಮೈ ಎಲ್ಲ ಇಚ್ಚಿಂಗ್, ಬ್ಲಡ್ ಇನ್ಫೆಕ್ಷನ್ ಆಗಿ ಅದರ ನಂತರ ಎಲ್ಲ 100% ನಾನು ಕ್ಯೂರ್ ಆಗಿದ್ದೆ. ಮತ್ತೆ ಸ್ವಲ್ಪ ಈಗ ಏಪ್ರಿಲ್ ಮಾರ್ಚ್ ಅಲ್ಲಿ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದೆ. ಹೌದಾ? ಅದು ಪುನಃ ಸ್ವಲ್ಪ ಮಂಗನಾಗಿ ತುರಿಸ್ಲಿಕ್ಕೆ ಶುರು ಆಯ್ತು. ಅದಕ್ಕೆ ವಾಪಸ್ ಸೆರಾಕೇರಿದು ನೆನಪಾಯ್ತಾ? ನೆನಪಾಯ್ತಲ್ಲ, ಬರ್ಬೇಕಂತ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಡಿಸ್ಕಂಟಿನ್ಯೂ ಅಂತ ಇಮೇಜೇ ಇರ್ಲಿಲ್ಲ. ಇದು ಬರ್ಬೇಕು ಅಂತ ಮುಹೂರ್ತ ಬಂತು, ನಾನು ಬಂದೆ. ಓಕೆ, ಸೆರಾಕೇರಿಗೆ ಬರುವಾಗ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದುಕೊಂಡು ಬಂದ್ರಲ್ವಾ? ಇವಾಗ ಈ ಸೆರಾಕೇರ್ನ ಬಂದ ನಂತರ ಹೇಗೆ ನಿಮಗೆ ಗುಣ ಆಯ್ತು ಈ ಪ್ರಾಬ್ಲಮ್? ಮೊದಲನಾದ್ದು 13 ದಿವಸದಲ್ಲಿ ನನ್ನ ಶುಗರ್ ಎಲ್ಲ ಡೌನ್ ಆಗಿ ಕಂಟ್ರೋಲ್ ಆಗಿ ಬಂದಿದೆ. 13 ದಿವಸದಲ್ಲಿ ಬರುವಾಗ ಎಷ್ಟು ಶುಗರ್ ಲೆವೆಲ್ ಇತ್ತು? ನನಗೆ 350 ಶುಗರ್ ಲೆವೆಲ್ ಇತ್ತು. ಈಗ ಈ ನಮ್ಮ ಸೆರಾಕೇರ್ ಥೆರಪಿಯಲ್ಲಿ ನಿಮಗೆ ಶುಗರ್ ನಾರ್ಮಲ್ ಬರ್ಲಿಕ್ಕೆ ಯಾವ ಥೆರಪಿ ನಿಮಗೆ? ವಾಟರ್ ಥೆರಪಿ. ಹೌದಾ? ವಾಟರ್ ಥೆರಪಿ ಮತ್ತೆ ಎಲ್ಲ ಬೆಡ್, ಮತ್ತೆ CCA, ಮಸಾಜ್ ಚೇರ್ ಎಲ್ಲ. ಓಕೆ ಬ್ರದರ್, ಇವಾಗ ಸೆರಾಕೇರಿಗೆ ಬರುವ ಮುಂಚೆ ನೀವು ಎಷ್ಟೆಲ್ಲ ಮೆಡಿಸಿನ್ ತಿಂದಿದ್ದೀರಾ? ತುಂಬಾ ಇತ್ತು. BP ಅದು ಮತ್ತೆ ಶುಗರ್, ಮತ್ತೆ ಅದು ಆ ವಿಟಮಿನ್ ಈ ವಿಟಮಿನ್ ಅದೆಲ್ಲ ಕೊಡ್ತಾರಲ್ಲ, ಡಾಕ್ಟರ್ ಹತ್ರ ಹೋದ್ರೆ ಕೊಡ್ತಾರೆ. ಮತ್ತೆ BP ಶುಗರ್ ನಾನು ಬಿಸಾಡಿದ್ದೇನೆ 2 ವರ್ಷ ಆಯ್ತು. ಅದು ಸುಮ್ಮನೆ ಕೊಡು, ಡಾಕ್ಟರ್ ಹತ್ರ ಹೋದ್ರೆ ಶುಗರ್ ಇದ್ರೆ BP ಬರ್ತದೆ ಅಂತ ಕೊಡುವುದು. ಅದು ಅಭ್ಯಾಸ ಆಗ್ತದೆ, ಹ್ಯಾಬಿಟ್ ಆದ್ರೆ ಮತ್ತೆ ಅದು ಇಲ್ಲದ ಆಗೋದು. ಅದನ್ನು ಬಿಟ್ಟೆ ನೀರು ಸರಿ ಕುಡಿಬೇಕು, ನೀರು ಕುಡಿಬೇಕು ಸರಿ. ನೀರು ಕುಡಿದರೆ ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡಿದರೆ BP ಎಲ್ಲ ತನ್ನಷ್ಟಕ್ಕೆ ದೂರ ಹೋಗ್ತದೆ. ಮತ್ತೆ ಅದು ದೂರ ಹೋಗುವ ಶುಗರ್ ಕೂಡ ಕಂಟ್ರೋಲ್ಗೆ ಬರ್ತದೆ. ಮತ್ತೆ ಸ್ವಲ್ಪ ಬಾಯಿ ಎಲ್ಲ ಸ್ವಲ್ಪ ಬೀಗ ಆಗ್ಬೇಕು ಬಾಯಿಗೆ ಅಷ್ಟೇ. ಓಕೆ, ಈಗ ಟ್ಯಾಬ್ಲೆಟ್ ಇಲ್ಲದ ಲೈಫ್ ಅನ್ನು ಸ್ಪೆಂಡ್ ಮಾಡ್ತಿದ್ದೀರಾ ನೀವು? ಹೌದು. ಓಕೆ ಬ್ರದರ್, ಇವಾಗ ಸೆರಾಕೇರ್ ಲೈಫಿಗೂ ಹಾಸ್ಪಿಟಲ್ ಲೈಫ್ಗೆ ಏನು ವ್ಯತ್ಯಾಸ ಉಂಟು? ಅಯ್ಯೋ, ಅದು ಹಾಸ್ಪಿಟಲ್ ಲೈಫ್ ಅಂದ್ರೆ ನಾವು ನರಕಕ್ಕೆ. ಮತ್ತೆ ಇದು ಏನು ನಮ್ಗೆ ಏನು ಇಲ್ಲಲ್ಲ, ಚಿಕಿತ್ಸೆ ಏನಿಲ್ಲ, ನಾರ್ಮಲ್ ನಮ್ಮ ನ್ಯಾಚುರಲ್ ಥೆರಪಿಯಾಗಿ ಮಾಡುದಲ್ಲ, ಬೇರೆ ಏನಿಲ್ಲ. ಹೌದು. ಹಾಗೆ ನ್ಯಾಚುರಲ್ ಥೆರಪಿ ಅಂತ ಹೇಳುವಾಗ ನಿಮಗೆ ಒಂದು ಎಷ್ಟು ತಿಂಗಳಲ್ಲಿ ನಿಮಗೆ ಕರೆಕ್ಟ್ ಆಗಿ ನಾರ್ಮಲಿಗೆ ಬಂತು ಈ ಶುಗರ್? ತಿಂಗಳಲ್ಲೆಲ್ಲ ಆಗಿದೆ. 13 ದಿವಸ ನನ್ನ ಶುಗರ್ ಎಲ್ಲ ನಾರ್ಮಲಿಗೆ ಬಂದಿದೆ. 13 ದಿವಸದಲ್ಲಿ? 13 ದಿವಸ. ಈಗ ಸಂಪೂರ್ಣವಾಗಿ ಕ್ಯೂರ್ ಆಗಿದೆ ಎಷ್ಟು ಸಮಯದಲ್ಲಿ ನಿಮಗೆ? ಎಷ್ಟು ಸಮಯ? 3 ತಿಂಗಳಲ್ಲೆಲ್ಲ ನಾನು 3 ತಿಂಗಳು. 3 ತಿಂಗಳಲ್ಲಿ ಕರೆಕ್ಟ್ ಆಗಿ ನೀವು ಥೆರಪಿಗೆ ಬಂದಿದ್ದೀರಾ? ಓಕೆ, ಈಗ ಸೆರಾಕೇರ್ನ ಥೆರಪಿಯಲ್ಲಿ ನಿಮಗೆ ಫೇವರೇಟ್ ಥೆರಪಿ ಯಾವುದು? ನನಗೆ ಫೇವರೇಟ್ ಅಂದ್ರೆ ವಾಟರ್ ಥೆರಪಿ. ವಾಟರ್ ಥೆರಪಿ ಬೆಸ್ಟ್ ಆಗಿ ರಿಸಲ್ಟ್ ಬರ್ತದೆ ವಾಟರ್ ಅಲ್ಲಿ. ಓಕೆ ಬ್ರದರ್, ಈಗ ಸೆರಾಕೇರ್ನ ಸ್ಟಾಫ್ನವರ ಬಗ್ಗೆ ಹೇಳ್ಬೋದಾ? ಸ್ಟಾಫ್ನವರು ಬಹಳ ಒಳ್ಳೆಯವರು. ಮೊದಲಕ್ಕಿಂತಲ್ಲ ನನಗೆ 1 ವರ್ಷ ಕಲಿತಿದ್ದು ಬರುದು. ಆಗಿನಿಂದ ಇದುವರೆಗೂ ಕೂಡ ನಮ್ಮ ಮಕ್ಕಳಾಗಿ ನಮ್ಗೆ ಒಂದು ಭಾವನೆ ಬರ್ತದೆ ಸ್ಟಾಫ್ನವರ ಮೇಲೆ. ಮತ್ತೆ ಒಳ್ಳೆ ಪೊಲೈಟ್ನೆಸ್ ಮತ್ತೆ ಕೈಂಡ್ನೆಸ್ ಎಲ್ಲರೂ ಕೂಡ ಒಳ್ಳೆಯವರೇ. ಯಾರು ರೂಢು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ಇಲ್ಲಿ ನಾನು ನೋಡ್ಲಿಕ್ಕೆ, ನನ್ನ ಅಭಿಪ್ರಾಯ ಹೇಳುದು. ನನ್ಗೆ ಯಾರ್ದು ಕೆಲವರನ್ನು ನೋಡಿದ್ರೆ ಆಗುದಿಲ್ಲ, ಹಾಗೇನಿಲ್ಲ. ಎಲ್ಲರೂ ಒಂದೇ ನನ್ನ ಮಕ್ಕಳು. ಓಕೆ, ಸೆರಾಕೇರ್ನ ಥೆರಪಿನ ಈಗ ಮನೆಯಲ್ಲಿ ಕೂಡ ನೀವು ಯೂಸ್ ಮಾಡ್ತಿದ್ದೀರಾ? ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ನೀವು ಮನೆಯಲ್ಲಿ? ಡೈಲಿ ಒಂದು ಟೈಮ್ ಯೂಸ್ ಮಾಡ್ತೇವೆ ಮನೆಯಲ್ಲಿ, ನಾನು ಮತ್ತೆ ನನ್ನ ಮಿಸ್ಸಸ್, ನನ್ನ ಮಗಳು. CCM ಬೆಡ್ ಉಂಟು, ಮತ್ತೆ ಸ್ಟೀಮರ್ ಉಂಟು. 1 ಗಂಟೆ ಯಾವಾಗ್ಲೂ ಡೈಲಿ ಯೂಸ್ ಮಾಡ್ತೀರಾ? ಓಕೆ, ಯಾವಾಗ್ಲೂ ಮನೆಯಲ್ಲಿ ಯೂಸ್ ಮಾಡೋದಕ್ಕಿಂತ ಇಲ್ಲಿಗೆ ಬಂದು ಥೆರಪಿ ಮಾಡ್ತಾ ಬನ್ನಿ. ಓಕೆ ಬ್ರದರ್, ಡೈಲಿ ಆಗಿ ಬರ್ತಾ ಇರಿ ನಮ್ಮ ಥೆರಪಿಗೆ, ಸೆರಾಕೇರ್ ಮ್ಯಾಂಗ್ಳೂರಿಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳುವುದೇನೆಂದ್ರೆ ಎಲ್ಲರೂ ಬನ್ನಿ, ಎಲ್ಲರೂ ಇದರ ಬೆನಿಫಿಟ್ ತಕೊಳ್ಳಿ, ಎಲ್ಲರೂ ಆರೋಗ್ಯವಾಗಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಡಾಕ್ಟರ್ ಕೈಯಲ್ಲಿ ಅಲ್ಲ.